ದರ್ಶನ್ ಅವರ ಆಪ್ತ ಅಥವಾ ಮ್ಯಾನೇಜರ್ ಅಥವಾ ಪಿ ಎ ಮಲ್ಲಿಕಾರ್ಜುನ್ ಇವ್ರನ್ನ ಮಲ್ಲಿ ಅಂತ ಹೇಳಿ ಕರಿತಿದ್ರು. ಸೊ ಇವರು ಕಳೆದ 8 ವರ್ಷದಿಂದ ನಾಪತ್ತೆ ಆಗಿದ್ದರು. ಸಡನ್ನಾಗಿ ಈಗ ಬಂದಿರುವಂಥದ್ದು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಪ್ರೆಸ್ ಮೀಟಲ್ಲಿ ತಾವು ಮಾಡಿದಂಥ 8 ಲಕ್ಷ ಅಲ್ಲ 8 ಕೋಟಿ ಏನಪ್ಪ ಸಾಲ. ಸೊ ತಮಗೆ ಬರಬೇಕಾಗಿರುವಂಥದ್ದು 1 ಕೋಟಿ ದುಡ್ಡು. ಹಾಗೆಯೇ ಇಷ್ಟು ದಿನ ಎಲ್ಲಿದ್ದರು, ಸೊ ಏನೇನೆಲ್ಲ ಮಾಡ್ತಿದ್ರು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಒಂದೊಂದಾಗಿ ಹೇಳ್ತಾ ಹೋದರೆ, ಸೊ ಉತ್ತರ ಭಾರತದಲ್ಲಿ ಇವರು ಹಾಗೆ ಸುತ್ತಾಡ್ತಾ ಹೋಗ್ಬಿಟ್ಟಿದ್ದಾರೆ. ಅಂದರೆ ಕೆಲಸ ಮಾಡೋದು, ಮುಂದೆ ಹೋಗೋದು, ಒಂದಷ್ಟು ದಿನ ಒಂದು ಊರಲ್ಲಿ ಕೆಲಸ ಮಾಡೋದು ಮತ್ತು ಮುಂದೆ ಹೋಗೋದು. ರೀಸನ್ ಏನಂದರೆ ಇವ್ರಿಗೆ ಸಾಲದ ಒತ್ತಡ ಇತ್ತು. 8 ಕೋಟಿ ಸಾಲ ಮಾಡಿ ಸೊ ಊರು ಬಿಟ್ಟು, ಮನೆ ಬಿಟ್ಟು, ದೇಶಾಂತರ ಹೋಗ್ತಾರಲ್ಲ ಹಾಗೆ ಹೋಗಿರುವಂಥದ್ದು. ಸೊ ಅಲ್ಲಿ ಹೋಗಿ ಕಾಶಿಯಲ್ಲಿ ಕೆಲಸ ಮಾಡಿರುವಂಥದ್ದು, ಹಾಗೆಯೇ ನೇಪಾಳಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿರುವಂಥದ್ದು. ನೇಪಾಳದಲ್ಲಿ ಇವರ ಇಂಜಿನಿಯರಿಂಗ್ ಫ್ರೆಂಡ್ ಅಂದರೆ ಕ್ಲಾಸ್ಮೇಟು ಅಲ್ಲಿರುವಂಥದ್ದು, ಅಲ್ಲಿ ಅವರ ಹೋಟೆಲ್ನಲ್ಲಿ ಕೆಲಸ ಮಾಡಿರುವಂಥದ್ದು. ಹೀಗೆ ಜೀವನವೇ ಬೇಸರ ಆಗಿರುವಂಥದ್ದು ಅಂತಾರಲ್ಲ ಆ ಥರ ಹೋಗಿರುವಂಥದ್ದು. ಆದರೆ ಆತ್ಮಹತ್ಯೆ ಮಾಡ್ಕೊಳ್ಳುವಂಥದ್ದು ಅಥವಾ ಬೇರೆ ಥರದ ಯೋಚನೆ ಮಾಡುವಂಥದ್ದು ಮಾಡಲಿಲ್ಲ ಇವರು. ಸೊ ಅಲ್ಲಿ ಸುತ್ತಾಡಿ ಕಳೆಕೆ ಅವ್ರಿಗೊಂದು ಯಾವಾಗೂ ಅನಿಸ್ತಿತ್ತಂತೆ ಮನಸ್ಸಲ್ಲಿ, ಸೊ ವಾಪಸ್ ಹೋಗಬೇಕು ಫಿಲ್ಮ್ ಇಂಡಸ್ಟ್ರಿಗೆ, ನಾನು ಮಾಡಿದಂಥ ಸಾಲನ ವಾಪಸ್ ಕೊಡಬೇಕು, ದುಡಿಬೇಕು, ದುಡಿದು ಆ ದುಡ್ಡನ್ನು ವಾಪಸ್ ಕೊಡಬೇಕು ಅಂಥೇಳಿ ದರ್ಶನ್ ಅವರು ಜೈಲಿಂದ ಹೊರಗೆ ಬಂದಾಗ ಅಥವಾ ಹೊರಗಡೆ ಇದ್ದಾಗಲೇ ಬೆಂಗಳೂರಿಗೆ ಬರ್ತಾರೆ. ಅಷ್ಟೊತ್ತಿಗೆ ಅವ್ರಿಗೆ ಸ್ಟ್ರೋಕ್ ಹೊಡೆಯುತ್ತೆ. ಸ್ಟ್ರೋಕ್ ಹೊಡೆದ ಮೇಲೆ ಮತ್ತೊಂದಷ್ಟು ತಿಂಗಳು ಅಂದರೆ ಒಂದು 6-7 ತಿಂಗಳು ಬೆಡ್ ರೆಸ್ಟು. ಅದಾದಮೇಲೆ ಮಲ್ಲಿಕಾರ್ಜುನ್ ಮತ್ತೆ ವಾಪಸ್ ಬರ್ತಾರೆ. ಬಂದು ತಮಗೆ ಸಾಲ ಕೊಟ್ಟಂಥ ಜನ ಏನಿದ್ದಾರೆ ಇಂಡಸ್ಟ್ರಿಯಲ್ಲಿ ಅವ್ರ ಮನೆಗೆ ಹೋಗಿ, ಸೊ ಮತ್ತೊಂದು ಚಾನ್ಸ್ ಕೊಡಿ ನನಗೆ, ನಿಮ್ಮ ದುಡ್ಡನ್ನು ವಾಪಸ್ ಕೊಡ್ತೀನಿ ಅಂತ ಹೇಳಿ ಅವರಿಂದ ಪರ್ಮಿಷನ್ ತೊಗೊಂಡು ಮತ್ತೆ ಈಗೊಂದು ಏನಪ್ಪ ಸ್ಟಾರ್ ಬೀಚ್ ಅಂತ ಹೇಳಿ ಒಂದು ಸ್ಟಾರ್ಗಳ ಸೆಲೆಬ್ರಿಟಿಗಳ ಒಂದು ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಓಪನ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಹೇಳ್ತಾನೆ ತಮ್ಮ ಈ ಇಡೀ ಕಥೆಯನ್ನು ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡಿರುವಂಥದ್ದು. ಏಪ್ರಿಲ್ 16 ತಾರೀಕು ಬೆಳಗ್ಗೆ 11 ಗಂಟೆಗೆ ಒಂದು ಪ್ರೆಸ್ ಮೀಟ್ ನಡೀತಾ. ಆ ಪ್ರೆಸ್ ಮೀಟಲ್ಲಿ ಇವರು ಒಬ್ಬರೇ ಇರ್ತಾರೆ, ಎಲ್ಲವನ್ನೂ ಹೇಳ್ತಾ ಹೋಗ್ತಾರೆ. ಸೊ ಮನೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವರ ಅಳಿಯ ಅಂದರೆ ಬೆಂಗಳೂರಿನ ಅವರ ಅಳಿಯನ ಮದುವೆಗೋಸ್ಕರ ಬೆಂಗಳೂರು ಬಿಡ್ತಾರೆ. ಬಿಟ್ಟು ಮದುವೆಗೆ ಹೋಗ್ತಾರೆ. ಆದರೆ ಮದುವೆ ಅಂತ ಸಂದರ್ಭದಲ್ಲಿ ಅಥವಾ ಮದುವೆ ಆದ ಮೇಲೇನೋ ಸೊ ಅವ್ರ ಅಳಿಯನೂ ಸತ್ತೋಗ್ತಾರೆ. ಹೀಗೆ ಒಬ್ಬರಿಗೆ ಒಂದು 30 ಲಕ್ಷ ರೂಪಾಯಿ ಕೊಡ್ತಾರೆ. ಸೊ ಕೊಟ್ಟಾದಮೇಲೆ ಅವರು ಸತ್ತೋಗ್ತಾರೆ. ಹೀಗೆ ಈ ಥರದ್ದು ಸಮಸ್ಯೆಗಳೆಲ್ಲ ಆಗಿರುವಂಥದ್ದು. ಸ್ವಾಮೀಜಿ ಹೇಳಿದ್ರಂತೆ ಇವ್ರಿಗೆ ಸಾಡೆ ಸಾತಿ ಇದೆ, ಸೊ ಹುಷಾರಾಗಿರು ಅಂತಾಳೆ. ಈ ಸಾಡೆ ಸಾತಿಯಿಂದ ಎಲ್ಲವೂ ತೊಂದರೆ ಆಯಿತು. ಸೊ ಒಂದಷ್ಟು ಸ್ವಯಂಕೃತ ಅಪರಾಧಗಳು ಆಗಿರುವಂಥದ್ದು, ಎಲ್ಲವೂ ಸೇರಿ ತೊಂದರೆ ಆಗಿದೆ. ಸೆಕೆಂಡ್ ಇನ್ನಿಂಗ್ಸ್ ಸಾಡೆ ಸಾತಿ ಮುಗಿದಿದೆ. ಅದು ಮುಗಿದ ಮೇಲೇ ನನಗೆ ಬೇಲ್ ಸಿಕ್ತು. ಅಂದರೆ ಈ ಪ್ರೇಮ ಬರಹಕ್ಕೆ ಸಂಬಂಧಪಟ್ಟದ್ದಿರಬೇಕು. ಸೊ ಆ ಒಂದು ಸಂದರ್ಭದಲ್ಲಿ ನನಗೆ ಬೇಲ್ ಸಿಕ್ತು. ಸೊ ಬೇಲ್ ಸಿಕ್ಕಿದೆ. ಇನ್ನೇನು ಅರ್ಜುನ್ ಸರ್ಜಾ ಅವ್ರನ್ನ ಮೀಟ್ ಆಗಬೇಕು, ಅವ್ರಿಗೆ ಸೆಕೆಂಡ್ ಚಾನ್ಸ್ ಕೇಳಬೇಕು ಅವ್ರ ಹತ್ರ ಅನ್ನುವಂಥದ್ದನ್ನು ಹೇಳ್ಕೊಂಡಿರುವಂಥದ್ದು. ಸೊ ಇನ್ನು ಮನೆ ಮಠ ಅವ್ರ ಹೆಂಡತಿ ಅಂತ ಬಂದರೆ, ಸೊ ಅವ್ರ ವೈಫ್ ಕೆಲಸ ಮಾಡ್ತಾರೆ, ಸೊ ಮಕ್ಕಳು ನೋಡ್ಕೋತಾರೆ, ಇವರು ಸ್ಟ್ರಗಲ್ ಮಾಡ್ತಿದ್ದಾರೆ. ಸೊ ಮತ್ತೊಂದು ಮಿನಿ ಇನ್ನಿಂಗ್ಸ್ ಅಂತೇಳಿ ಬಂದಿದ್ದಾರೆ. ಸೊ ಸ್ಟಾರ್ ಬೀಚ್ ಸೆಲೆಬ್ರಿಟಿ ಕಂಪ್ನಿ ಅಂತ ಓಪನ್ ಮಾಡ್ಕೊಂಡಿದ್ದಾರೆ. ಸೊ ಇದರ ಮೂಲಕ ತಮ್ಮ ಸಾಲವನ್ನು ಹರಿಯುವಂಥ ಯೋಚನೆ ಮಾಧ್ಯಮದ ಮೂಲಕ ಬಂದು ಮಾಧ್ಯಮದ ಮೂಲಕ ಎಲ್ರಿಗೂ ಹೇಳಿರುವಂಥದ್ದು. ಸೊ ಮುಂದೆ ಏನು ಮಾಡ್ತಾರೆ ಅನ್ನುವಂಥದ್ದು. ಇನ್ನು ದರ್ಶನ್ ಅವರು ಇವರಿಗೆ ಹೆಲ್ಪ್ ಮಾಡಿದ್ದಾರೆ. ಆದರೆ ಎಷ್ಟು ಸಲ ಮಾಡೋದು, ಎಷ್ಟು ಸಲ ಕೇಳೋದು ಅನ್ನೋ ಕಾರಣಕ್ಕಾಗಿ ಮತ್ತೆ ಇವರು ಅವ್ರ ಹತ್ರ ದುಡ್ಡು ಕೇಳುವಂಥ ಕೆಲಸ ಮಾಡಿಲ್ಲ. ಸೊ ಮತ್ತೊಮ್ಮೆ ಏನಪ್ಪ ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿರುವಂಥದ್ದು ಮಲ್ಲಿ. ಸೊ ಮಲ್ಲಿ ವಾಪಸ್ ಬಂದರು ಅನ್ನುವಂಥದ್ದು ಈ ಒಂದು ಸುದ್ದಿಗೆ ಸಂಬಂಧಪಟ್ಟದ್ದು. ಸೊ ಇವ್ರ ಬಗ್ಗೆ ಏನು ಹೇಳಲಿಕ್ಕೆ, ಇವರೇನು ಮ್ಯಾನೇಜರ್ ಅಷ್ಟೇ ಅಲ್ವಾ ಅಂಥೇಳಿ ನಿಮ್ಗೆ ಅನಿಸ್ಬೋದು. ಇಲ್ಲಿ ಒಂದು ಪಾಯಿಂಟ್ ಏನಂದರೆ ದರ್ಶನ್ ಅವ್ರ ಮ್ಯಾನೇಜರು, ಇವರು ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಡೈರೆಕ್ಷನ್ ವಿಭಾಗದಲ್ಲೂ ಕೂಡ ಕೆಲಸ ಮಾಡಿರುವಂಥದ್ದು. ರಾಕಿಂಗ್ ಸ್ಟಾರ್ ಯಶ್ ಅವರ ಮೊದಲ ಸಲ ಸಿನಿಮಾದ ನಿರ್ಮಾಪಕರು ಕೂಡ ಇವರಾಗಿರುವಂಥದ್ದು. ಬೇರೆ ಬೇರೆ ಬಿಸ್ನೆಸ್ಗಳನ್ನೆಲ್ಲ ಮಾಡಿಕೊಂಡು ಕೈ ಸುಟ್ಟುಕೊಂಡು ಈಗ ಖಾಲಿ ಕೈಲಿ ಮಾಧ್ಯಮದ ಮುಂದೆ ಬಂದು ತಮ್ಮ ಸಮಸ್ಯೆಯನ್ನು ಹೇಳ್ಕೊಂಡಿರುವಂಥದ್ದು. ಸೊ ಮಲ್ಲಿಯ ಮನದ ಮಾತು ಇಷ್ಟು. ಸೊ ವಿಡಿಯೋ ನೋಡಿದವರಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.